ಬಡಚಿ ಗ್ರಾಮದಲ್ಲಿ ತಾಯಿ ತಂದೆಯ ಗರ್ಭದಿಂದ ಹುಟ್ಟಿ ಬಂದ ಮ್ಯಾಗ ನಮ್ಮನ್ನ ಜನ್ಮ ಕೊಟ್ಟಿರುವಂತ ತಾಯಿ ತಂದೆ ಬಡಚಿ ಊರೊಳಗ ಓಣಿ ಒಳಗ ಹಾಯ್ದು ಹೊಂಟ್ರಂದ್ರ ನಮ್ಮ ಸಲುವಾಗಿ 4 ಮಂದಿ ಒಳಗ ತಲೆ ತಳಗ ಮಾಡ್ಲಾರ್ದಂಗ ನಡೀರಿ ಅಂತ ಎಲ್ಲರಿಗೆ ಕೈ ಮುಗಿದು ಕೇಳ್ಕೊಳ್ಳೋದ ಪುಣ್ಯಾತ್ಮರಿ. ಹೌದಪ್ಪ, ಹೌದು 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 ಹೌದು. ಯಾಕಂದ್ರೆ ಕಾಲ ಹಂಗ ಬಂದದ, ಎಲ್ಲ ಉಲ್ಟಾ ಪಲ್ಟಾ ನಡೆದವ ಮೈಬೂವಣ್ಣ, ಉಲ್ಟಾ ಆಗ್ಯದ. ಅದಕ್ಕ ಪುಣ್ಯಾತ್ಮರಿ ನಮ್ಮ ಸರ್ಜೋಡಿ ಕಲಾ ತಂಡದವ್ರ ಒಂದು ಮಾತು ಕೇಳ್ಯಾರ. ಏನ್ ಕೇಳ್ಯಾರ ಗೌಡ್ರು? ಬೀರ ದೇವರ ಅಕ್ಕ ಮಾಯವನ ಮನಿ ಒಳಗಿರಾಗ ಹೌದು ಬೀರನ ದೇವ್ರ ಬೆಕ್ಕಿಗೆ ಹೊಡೆದ. ಹೌದು ಹೌದು. ಇಲ್ಲಿ ಮಾತಿನ ಮಲ್ಲುವದ ಮೈಬೂವಣ್ಣ. ಹೆಂಗದ್ರಿಪ್ಪ ಮಾತಿನ ಮಲ್ಲುವ ಹೆಂಗದ ವಿಚಾರ ಮಾಡ್ರಿ ಪುಣ್ಯಾತ್ಮರೇ. ಒಬ್ಬ ಗಣಮಗ ಹೊಲದಾಗ ನೀರು ಉಣಿಸ್ಲಾಕತ್ತಾನ. ಒಬ್ಬಕ್ಕೆ ಹೆಣ್ಮಗಳ ಕೈಯಾಗ ಹಸಿರು ಬಳಿ ಉಟ್ಟುಕೊಂಡು ಕಾಲಾಗ ಕಾಲುಂಗುರ ಹಾಕೊಂಡು ತಲೆ ಮ್ಯಾಗ ಸರಗ ಹೊಚ್ಕೊಂಡು ಹಾಯ್ದು ಹೊಂಟಳು. ನೀರು ಉಣಿಸುವಂತ ಮನುಷ್ಯಾಗ ಕೇಳಿದಳು, ಏನತ್ತ? ಓ ಅಣ್ಣ, ಈ ಊರಾಗ ಮೆತ್ತ ಹತ್ತಿ ಹಿಡಿದು ಒತ್ತಿ ಹಿಡಿಯೋನ ಮನಿ ಎಲ್ಲಿ ಬರ್ತದ ಅಂತ ಕೇಳಿದಳು. ಏನ್ ಕೇಳಿದ್ರು? ಯಾಕೆ ಮೈ ಬಣ್ಣ ಇಟ್ಟೈತಿ? ಏನ್ ಇನ್ನೇಮ್ ಹೇಳ್ರಲ್ಲ? ಹತ್ತಿ ಹಿಡಿದು ಒತ್ತಿ ಹೊಡೆಯವನ ಮನಿ ಊರಾಗ ಎಲ್ಲಿ ಬರ್ತದಣ್ಣ ಅಂತ ಕೇಳಿದಳು. ಹತ್ತಿ ಹಿಡಿದು ಒತ್ತಿ ಹೊಡೆಯವನ ಮನಿ ಎಲ್ಲದತ್ತ? ಮನಿ ಊರಾಗ ಎಲ್ಲದತ್ತ ಕೇಳಿದಳು. ಅವಾಗ ಏನಾಯ್ತ್ರಿ? ಅವಾಗ ಅಣ್ಣ ಹೇಳ್ದವ, ಏನತ್ತ? ತಂಗಿ, ಮೆತ್ತಗ ಹಿಡಿದು ತೆಕ್ಕಿ ಬಡದು ಎತ್ತಿಡೋನು ಮನಿ ಮೇಲೆ ಬರ್ತದ ಅಂತ ಹೇಳ್ದವ. ಅಯ್ಯಪ್ಪ, ಮೆತ್ತಗ ಹಿಡಿದು ಎತ್ತಿಡೋನ ತೆಕ್ಕಿ ಬಡದು ಎತ್ತಿಡೋನು ಮನಿ ಬಲ್ಲಿ ಅಲ್ಲೇ ಬಗಲಾಗೆ ಬರ್ತದನ್ರಿ. ಬಗಲಾಗೆ ಬರ್ತದ ತಂದ. ಇದು ಇಟ್ಟೆ ಹೇಳಿದ್ರೆ ತಿಳಿಯಲ್ಲ. ಇದು ಹೆಂಗದ್ರಿಪ್ಪ? ಇಲ್ಲಿ ಮಾತಿನ ಮಲುವದ. ಹೆಂಗದು ಯಪ್ಪ? ಆ ಹೆಣ್ಮಗಳು ಏನು ಕೇಳಾಳ? ಏನು ಹತ್ತಿ ಹಿಡಿದು ಒತ್ತಿ ಮನೆ ಬಡಿಯವನ ಮನಿ ಎಲ್ಲದ ಅಣ್ಣ ಅಂತ ಕೇಳಾಳ. ಹೌದು ಹೌದು. ಆ ಹೆಣ್ಮಗಳಿಗೆ 16 ಮನಿ ಬೇಕಾಗ್ಯದ. 16 ಮನಿ ಬೇಕಾಗ್ಯದ. 16 ಮನಿ ಹುಡುಕಾಡ್ಕೊತ ಹೊಂಟಾಳ. ಅವನಿಗೆ ಕೇಳಾಳ. ಅವ ಹೇಳಾನ, ಏನಪ್ಪ? ತೆಕ್ಕಿ ಬಡದು ಎತ್ತಿಡೋನು ಮನಿ ಮಗ್ಗಲ್ಕದ ಅಂತ ಹೇಳ್ಯಾನ. ಇದು ಹೆಂಗ್ರಿಪ್ಪ? ಕುಂಬಾರ ಗಡಿಗೆ ಮಾಡ್ತಾನ. ಕುಂಬಾರ ಗಡಿಗೆ ಮಾಡ್ತಾನ. ಆ ಗಡಿಗೆ ಅಕಡ್ರಾಗ ಹಸಿಬಿಸಿ ಮಾಡಿ ದಬಕ್ಕನ ಇಟ್ಟರೆ ಒಡೆದು ಹೋಗ್ತದದು. ಹೌದು. ಅದಕ್ಕೆ ಮೆತ್ತಗ ತೆಕ್ಕಿ ಬಡದು ಎತ್ತಿ ಇಳಿಸಬೇಕಾಗ್ತದ. ಅಲ್ಲೇ ಅವನು ಮನಿ ಮಗ್ಗಲಕ ಬರ್ತದ ಅಂತ ಹೇಳ್ಯಾನ. ಹೌದು. ಹಾಲಿನಂತ ಹಾಲು ಮತ್ತದ ದೇವ್ರ ಜಾತ್ರೆದ ಪುಣ್ಯಾತ್ಮರೇ. ಬೀರ ದೇವ್ರ. ಹೌದು. ರೇವಣ ಸಿದ್ಧ ಬೀರ ದೇವರ ಮಾಲಿಂಗರಾಯ, ಆಲಕರಾಯ, ಚಾಲಕರಾಯ, ಹೌದು, ಆಲಕರಾಯ, ಪಾಲಕರಾಯ, ಸೈರಿಕ ಬಂಬರಾಯ, ಕರಿಗೌಡ, ಕೆಂಚಗೌಡ, ಹೌದು, ಇವರು ಮಾಡಿರ್ತಕ್ಕಂತ ಪಾವಾಡ ಗಚ್ಚಿನ ಗುಡಿ ಮುಂದೆ ಬಿಚ್ಚಿ ಹೇಳಿದ್ರ ಗಚ್ಚಿನ ಮೇಲೆ ಕೂತಂತ ಬೀರ ದೇವರು ಎದ್ದು ಬಂದಂಗ ಹೌದು, ಹಂಗ ಹೇಳ್ಬೇಕಾಗ್ಯದ. ಹೌದು. ಹೇಳ್ತಾರಲ್ಲಮ್ಮ ಪ್ರಭುಗಳು, ಏನತ್ತ? ಕಂದಲು ಕರಗಿತ್ತು ಬೆನ್ನೆ ಉಳಿದಿತ್ತು. ಇದು ಹೆಂಗ್ರಿಯಪ್ಪ? ಕಂದಲು ಕರಗಿತ್ತು ಬೆನ್ನೆ ಉಳಿದಿತ್ತು ಅಂತ ಹೇಳ್ದವ. ಇದು ಹೆಂಗ್ರೋಯಪ್ಪ? ಮೈಬೋನ ಒಲಿ ಮ್ಯಾಲ ಬೋಗಾನಿ ಇಟ್ಟು ಬೋಗಾನಿ ಒಳಗ ಬೆನ್ನಿ ಹಾಕಿ ಬೋಗಾನಿ ತಳಗ ಉರಿ ಹಚ್ಚಿ ಕಾಸಾಕ್ ಒಲಿ ಮ್ಯಾಗ ಇಟ್ಟಾರ. ಹೌದು. ಬೋಗಾನಿ ಒಳಗಿರುವಂತ ಬೆನ್ನಿ ಕರಿಗೆದ. ಬೋಗಾನಿ ಒಳಗಿರುವಂತ ಬೆನ್ನಿ ಕರಗುತ್ತದ, ಬೋಗಾನಿ ಉಳಿತದ. ಲೋಕಾರೂಢಿ ಒಳಗ ಈಗ ನಡೀತದ. ಹೌದು. ಇದ್ರ ವಿರುದ್ಧ ಕೆಲಸ ಆಗ್ಯದ. ಏನದು? ಬೆನ್ನಿ ಬೋಗಾನಿ ಒಳಗಿಂದ ಹಂಗೆ ಉಳಿದದ. ಒಲಿ ಮೇಲಿಟ್ಟಂತ ಬೋಗಾನಿ ಕರಿಗೆ ಹೋಗ್ಯದ ಪುಣ್ಯಾತ್ಮರಿ. ಇದು ಹೆಂಗ ಮಾಸ್ತಾರ? ಮೈಬೋಣ್ಣ, ನಾವು ನೋಡ್ಲಕ್ಕಾಗೆ ಬ್ಯಾಣ್ಣಿ ಕರಗ್ತದ, ಬೊಗೋಣಿ ಉಳಿತದ. ಇಲ್ಲಿ ಬ್ಯಾಣ್ಣಿ ಉಳಿದದ, ಬೊಗೋಣಿನೇ ಕರಿಗ್ಯದ. ಕೇಳ ಮೈಬೋಣ್ಣ, ಹೆಂಗ್ರಿ ಇದು? ಹೇಳ್ದ ಅಲ್ಲಮ್ಮ ಪ್ರಭು. ಏನಪ್ಪ? ಬೋಗಾನಿ ಅಂದ್ರ ಒಲಿ ಮ್ಯಾಗಿನ ಬೋಗಾನಿ ಹೇಳಿಲ್ಲ ಅವರು. ಅದು ಹೆಂಗೋ ಯಪ್ಪ? ಎಂತ ಬೊಗೋಣಿ? ಈ ಭೂಮಿ ಮ್ಯಾಗ 66 ಕೋಟಿ ದೈತ್ಯರು, 33 ಕೋಟಿ ದೇವತೆಗಳು, ಸಪ್ತ ಋಷಿಗಳು, 63 ಮಂದಿ ಶರಣರು, ಮಹಾರಾಷ್ಟ್ರದ ಸಂತರು, ಎಲ್ಲರೂ ತಾಯಿ ಹೊಟ್ಟಿನ ಹುಟ್ಟಿ ಬಂದೇವಿ. ಹೌದು. ಈ ಶರೀರ ಅನ್ನುವಂಥದ್ದು ಒಂದು ಬೋಗಾನಿ ಅಂತ ಹೇಳ್ಯಾರ ಅವರು. ಈ ಶರೀರ ಅನ್ನುವಂಥದ್ದೊಂದು ಒಂದು ಬೋಗಾನಿ. ಹೌದು. ನೀ ಒಳ್ಳೆ ಕೆಲಸ ಮಾಡಿ ನಿನ್ನ ಕೂನಿ ಭೂಮಿ ಮ್ಯಾಗ ಉಳಿಸೋದಂದ್ರ ಬೆನ್ನಿ ಉಳದಂಗ ಅಂತ ಹೇಳಿದ್ರು.
ಇದು ಹೆಂಗ್ರಿಪ್ಪ? ಇದು ಹೆಂಗ ಮೈಬಣ್ಣ? ಹಾ ಹಾ ಮಾಳಿಂಗರಾಯ ಹಾ ಯಾರ್ಯಾರು ಹೆಂಗ ಬೆಣ್ಣೆ ಉಣಿಸಿದ್ರು? ಹೆಂಗ್ ಉಣಿಸಿದ್ರು? ಮಾನವರಲ್ಲಿ ಮನಿಗೇನಿ, ಶಿವನಲ್ಲಿ ಶಿವಗೇನಿ, ಹೌದು ದೇವತರಲ್ಲಿ ದೇವಗೇನಿ ಅನಿಸಿಕೊಂಡು ಕ್ವಾರ ಮೀಸಿ ಬೋರಗಡ್ಡ ಘೀರ ಗಂಧ. ಹೌದಾ ಹೌದಾ ಕಪ್ಪಿನ ಕರಿಯನಲ್ಲಪ್ಪ, ಮುಪ್ಪಿನ ಹಿರಿಯನಲ್ಲಪ್ಪ, ಹೌದು ಬಾವಿಸ ಬಣ್ಣ ಬತ್ತಿಸ ಕಳಿ ಹಾಲಗಲ್ಲ ಹವಳದ ತುಟಿ. ಹೌದು ಹೌದು ತಂದೆ ತುಕ್ಕಪ್ರಾಯ, ತಾಯಿ ಅಮೃತಬಾಯಿ ಉದರದಿಂದ ಹುಟ್ಟಿ ಹುಟ್ಟಿ ಅರುವಳ್ಳುವಂತ ಗುರುವಿನ ಡೋನಿ ಹೆಗ್ಗರಿ ಕರಿಯೊಳಗ ಕೂಡಿ ಗುರು ಬೇಡದಾಗ ಹುಲಿ ಹಾಲು ತರ್ಲಾಕ ಯಾರು? ಭಾರತ ಲಿಂಬಾಳ ಗುಡ್ಡಕ್ಕೆ ಬಂದ ಮುತ್ಯ ಮಾಳಿಂಗರಾಯ. ಹೌದು ಯಪ್ಪ ಹೌದು. ಹಾವ ಹುಲಿ ಮರಿ ತಿನ್ನಾಕ ಬಂದಾಗ ಹಾ 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 ಹುಲಿ ಮರಿಗಳಿಗೆ ಉಳಿಸದ ಹಾ ಹಾ ಹಾವು ಬಂದ ಮಾಳಿಂಗರಾಯನ ಪಾದಕ್ಕೆ ತಲೆ ಬಾಗಿಸಿ ಶರಣ ಮಾಡ್ತ ಪುಣ್ಯಾತ್ಮರಿ. ಹೌದ್ 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 ಯಪ್ಪ ಹಾ ಯಾವ ಸಿದ್ಧನಿ ಇಲ್ಲಿ ಯಾರು ಬಂದಿಲ್ಲ. ಯಾರು ನೀ ಅಂದಾಗ ಅವಾಗ ಹೇಳ್ತಾನೆ ಮಾಳಪ್ಪ. ಏನ್ ಹೇಳ್ತಾನೆಯಪ್ಪ? ಅಲ್ಲದವುಗಾಲ ದೇವ್ರ, ಬೆಂಕಿ ಅಂತ ದೇವ್ರ. ಹೌದು ಹುಲಿಗಿನ್ನ ಬೇಡಿ ಕೂತನ ತಾಯಿ, ಹಾ 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 ನನಗ ಹುಲಿ ಹಾಲು ಕೊಡುವ ಅಂದಾಗ ಅವಾಗ ಏನಾಯ್ತು? ಯಾಕಾಗಲ್ಲಗಪ್ಪ ಹಿಂಡ್ಕೋ ಅತ್ತ ಹುಲಿ. ಹೌದು ಮಾಳಿಂಗರಾಯ ಬಂಗಾರ ಗಿಂಡಿ ಕೈಯಾಗ ಹಿಡಿದು ಯಾವ ಗಿಂಡಿ? ಬಂಗಾರ ಗಿಂಡಿ. ಬಂಗಾರ ಗಿಂಡಿನ ಯಾಕ ಹಿಡಿದ ಮಾಳಪ್ಪ? ಯಾಕೆ ಹಿಡ್ದಯಪ್ಪ? ಭೂಮಿ ತಲೆ ಮ್ಯಾಲ ಬಂಗಾರ ಗಿಂಡಿ ಬಿಟ್ಟು ಬ್ಯಾರೆ ಎದರಾಗ ಹಿಂಡಿದ್ರು ಹುಲಿ ಹಾಲು ನಿಂದ್ರುದಿಲ್ಲ ತೂತು ಬೀಳ್ತದ. ಹೌದು ಹೌದು ಹುಲಿ ಹಾಲು ಹಿಡ್ಕೊಂಡ ಹಾ ಹಾ ಮುಂದೆ 3 ಹೆಜ್ಜೆ ಇಟ್ಟಿದ್ದ. ಹೌದು ಮುಂದೆ 3 ಹೆಜ್ಜೆ ವಿಚಾರ ಮಾಡದ ಮೊನ್ನೆ ಮಾಳಿಂಗರಾಯ ಮಾಯಿ ಖೋರ ಮಾಲಪ್ಪ ಏನತ್ತ? ಹುಲಿ ಹಾಲು ತಗೊಂಡ ಹೊಂಟಿನ ಗುರುವಿಗೆ. ಹೌದು ಹೌದು ಬೆಕ್ಕಿನ ಹಾಲು ತಂದಿ, ಆಕಳ ಹಾಲು ತಂದಿ, ಎಮ್ಮೆ ಹಾಲು ತಂದಿ ಅಂದ್ರೆ ಏನು ಮಾಡ್ಲಿ? ಯವ್ವ ನನಗ ಕೂನ ನಿನ್ನ ಮರಿಗಳಿಗೆ ಗುರುವಿಗೆ ತೋರ್ಸಾಕ ಕೂನ ಉಳಿಸು ಕೊಡುವ ತಂದ. ಹಾ ಹಾ ಹುಲಿತಾಯಿ ಹೇಳಿದ ಮಾಲಪ್ಪಗ. ಏನು ಹೇಳಿದ್ರು? ಹುಲಿತಾಯಿ ಸಿದ್ಧ ಮಾಲಪ್ಪ. ಹಾ ಹಾ ಮಾಡಪ್ಪ, ನನ್ನ ಹೊಟ್ಟಿಲೆ 12 ವರ್ಷಕ್ಕೊಮ್ಮೆ ಸಂತಾನದ. ನನ್ನ ಹೊಟ್ಟಿಲೆ 12 ವರ್ಷಕ್ಕೊಮ್ಮೆ 12 ವರ್ಷಕ್ಕೊಮ್ಮೆ ಮಕ್ಕಳು ಹುಟ್ಟಿದಾಗ ಇದೇ ನಾಗಪ್ಪ ತಿಂದು ಹೋಗ್ಯಾನ. ಹೌದು ಈಗ 12 ವರ್ಷದ ಮೇಲೆ ಸಂತಾನದಾಗ ನನ್ನ ಮಕ್ಕಳು ಉಳಿಸಿಯಪ್ಪ. ಇವು ನಿನಗ ಕೊಟ್ಟೆ ಅಂದ್ರೆ ಮತ್ತೆ 12 ವರ್ಷ ಆಗುದಿಲ್ಲ. ನಾ ಕಾಯ್ಬೇಕಕ್ಕದ ಹೆಂಗ ಮಾಡ್ಲಿ ಅಂದಾಗ ಹೌದು ಭಂಡಾರ ಸಿದ್ಧ ಮಾಲಿಂಗರಾಯ ಏನ್ ಹೇಳ್ತಾನ? ಹುಲಿ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ದ. ಹೆಂಗ? ತಾಯಿ ನೀ ಚಿಂತೆ ಮಾಡಬೇಡ. ಹೌದು 12 ವರ್ಷಕ್ಕೊಮ್ಮೆ ನಿನಗಾಗುವಂತ ಸಂತಾನ ಇನ್ನು ಮುಂದೆ ನಿನ್ನ ಹೊಟ್ಟಿಲೆ ವರ್ಷಕ್ಕೊಮ್ಮೆ ಮಕ್ಕಳಾಗಲಿ ಅಂತ ಆಶೀರ್ವಾದ ಮಾಡ್ದ. ಹೌದು ಹೌದು ಏನಾದ್ರೂ ಹುಲಿಗೆ ವರ್ಷಕ್ಕೊಮ್ಮೆ ಮಕ್ಕಳಕ್ಕವು. ಹೌದು ಹುಲಿಗಿನ್ನ ಗುರುವಿಗೆ ಉಣಿಸ್ಯಾನ. ಬೀರ ದೇವರು ಮಿಕ್ಕಿದ ದೈತ್ಯರನ್ನು ಸಂಹಾರ ಮಾಡ್ಯಾನ. ಮಾಳಿಂಗರಾಯ ಅನ್ನುವಂತ ಪಾತ್ರಿ ಶರೀರ ಭೋಗಾನಿ ಕರಿಗದ, ಮುಂಡಾಸನು ಬೆನ್ನಿ ಉಳ್ದದ, ಹಂಗೆ ಉಳಿಜಂತೆ ಉಳ್ದದ. ಹೌದು ಬೀರಪ್ಪನು ಶರೀರ ಪಾತ್ರಿ ಕರಿಗದ ಕ್ವಾನೂರ, ಹೂನೂರ, ಸಿರಾಡೋನ, ಅಲಕನೂರ, ಬಡಚಿ ಮಾಡಿರ್ತಕ್ಕಂಥ ಬೆನ್ನಿ ಉಳ್ದದ ಪುಣ್ಯಾತ್ಮರಿ. ಹೌದು ಇನ್ನು ಸರದೋಡಿ ಕಲಾವಂತರ ಒಂದು ಮಾತು ಕೇಳ್ಯಾರ. ಏನ್ ಕೇಳ್ಯಾರಪ್ಪ? ಅಕ್ಕನೇಳ ಮಾಯವ ಮಾತಿನ ಶಾಣಕ್ಯ ಮಾತಿನ ಶಾಣಕ್ಯ. ಅಕ್ಕವ ಮಾಯವನ ಮನಿ ಒಳಗ ಬೀರ ದೇವರು ಇದ್ದಾಗ ಹೌದು ರಣ್ಣನ ಕೊಡ ಹಿಡಿದ ಚಿನ್ನದ ಸಿಂಬಿ ಹೊತ್ತು ಮಾಯಾದೇವಿ ನೀರಿಗೆ ಹೋಗಿದ್ದಳ ಬಾವಿಗೆ. ಹೋಗಿ ನೀರು ತಗೊಂಡು ಬರೋದ್ರೊಳಗ ಬೀರ ದೇವ್ರ ಬೆಕ್ಕಿಗೆ ಹೊಡೆದಿದ್ದ. ಬೆಕ್ಕಿಗೆ ಹೊಡೆದ ಸಲುವಾಗಿ ಅಕ್ಕ ತಮ್ಮಗ ಜಗಳ ಆಗಿ ಬೀರಪ್ಪಗ ನನ್ನ ಬಲ್ಲಿ ಇರಬೇಡ, ನಿನ್ನ ಮನೆಗೆ ನೀ ಹೋಗತ್ ಹೇಳಿ ಏನ್ ಮಾಡ್ಯಾಳಪ್ಪ? ಕಳಿಸ್ಯಾಳ. ಹೌದು ನಿನ್ನ ಮನೆಗೆ ನೀ ಹೋಗತ್ ಹೇಳಿ. ಇಲ್ಲಿ ಕೇಳ್ಯಾರ ಮನವಿಟ್ಟು ಪುಣ್ಯಾತ್ಮರ ವಿಚಾರ ಮಾಡ್ರಿ. ಏನ್ ಕೇಳ್ಯಾರ? ಬೀರಪ್ಪಗ ಜಾಗ ಮಾಡಿದ ಮಾಯವ್ವ ಜನಕ ತಮ್ಮನ ಮಾಡಿ ಮನಕ ಮಗನ ಮಾಡಿ ಸಾಕ್ಯಾಳ. ಅಟ್ಟು ಪ್ರೇಮ ಇದ್ದಂತ ಅಕ್ಕ ಏಕೋಚಿತ್ತೊಂದು ಬೆಕ್ಕಿನ ಸಲುವಾಗಿ ಜಗಳ ಮಾಡ್ಯಾಳಂದ್ರ ಬೀರಪ್ಪನ ಮೇಲೆ ಪ್ರೇಮ ಇತ್ತು, ಏನು ಬೆಕ್ಕಿನ ಮ್ಯಾಗಿತ್ತು? ಕೇಳ್ಯಾರ. ಬೀರಪ್ಪನ ಮೇಲೆ ಇತ್ತು ಅಂದ್ರ ಬೆಕ್ಕಿನ ಸಲುವಾಗಿ ಯಾಕೆ ಹಚ್ಚಿಬಿಟ್ಟಿದ್ರು. ಹೌದು ಮತ್ತ ಬೆಕ್ಕಿನ ಮೇಲೆ ಇತ್ತಂದ್ರ ಬೀರಪ್ಪಗೆ ಯಾಕೆ ಹಿಂಗ ಮಾಡಿದ್ರು ಅನ್ನುವಂತ ಮಾತನ್ನ ಕೇಳ್ಯಾರ. ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳ್ರಿ ಪುಣ್ಯಾತ್ಮರೇ. ಇದ್ರ ಉತ್ತರ ಹೇಳೋದ್ರೆ ಹೇಳ್ತೇವೆ, ಬ್ಯಾಡ ಅಂದ್ರೆ ಬಿಡ್ತೇವೆ. ಹೇಳುನ್ರಿ. ಅವ್ರ ಆ ಕಡೆ ಹೇಳಕತ್ತಾರ. ಒಂದು ನಿಮಿಷ ಮೈಬೋಣ ಇಲ್ಲಿ ಮನುವದ ಹೆಂಗದ್ರಿಪ್ಪ? ಬೀರ ದೇವರ, ಮಾಳಿಂಗರಾಯ, ರೇವಣ ಸಿದ್ಧ, ಅಮೋಘ ಸಿದ್ಧ, ಅಕ್ಕವ್ವ, ಮಾಯವ್ವ ಹೌದು ನಮ್ಮಂಗ ಸಂಸಾರ ರೊಜ್ಜೆಯಾಗಿ ಬಿದ್ದು ಒದ್ದಾಡಿ ಹೋಗಲಕ್ಕ ಬಂದವ್ರು ಅಲ್ಲವ್ರು. ಅಲ್ಲ ಮನುಷ್ಯ ಜನ್ಮದ ಸಮಗ್ರ ಕರ್ಮಗಳನ್ನು ತೊಳಿಲಕ್ಕ ಬಂದವ್ರು ಅವರು. ಹೌದು ಏನ್ ಮಾಡಕ? ಕರ್ಮ
ಹೆಣ್ಣುಗಳನ್ನು ತೊಳಿಲಕ್ಕ ಬಂದವರು. ಹೌದು. ಹಿಂದ ಆಗೋದು ಕೂನಿತ್ತು, ಮುಂದ ಆಗೋದು ಕೂನಿತ್ತು. ಹೌದು. ಮಾಯವ ಯಾಕ ಕಳಿಸಿದಳು ಬೆಕ್ಕಿನ ನೆವ ಮಾಡಿ? ಯಾಕ್ರಿಪ್ಪ? ಬೀರದೇವರು ತಾಯಿ ಸೂರ್ಯದೇವಿ ಉದರದಿಂದ ಹುಟ್ಟಿ ಹಣದಂತ ತಾಯಿಗೆ 13 ದಿನಕ್ಕೆ ಆಗಲಿ ಆರ್ಯನ ಸೇರಿತ್ತು ಕಂದ. ಹೌದು. ತಾಯಿ ಸೂರ್ಯದೇವಿಗೆ ದುಃಖ ಆಗಿತ್ತು. ನಾ ಪರಮಾತ್ಮನ ಬಳಿ ಹೋಗಿ ಒಂಟಗಾಲಿನ ತಪ ಮಾಡಿದಾಗ ಭಗವಂತ ನೀ ನನಗೆ ಏನು ಹೇಳಿದ್ದಿ? ನಿನ್ನ ಹೊಟ್ಟಿನ ಹುಟ್ಟುವಂತ ಕಂದ ಬೆಂಕಿಯಾಗ ಹೋಗದ್ರು, ಸುಡುದಿಲ್ಲ, ನೀರಾಗ ಹೋಗದ್ರು, ಮುಣಗಲ್ಲ, ಗಾಳಿ ಆಗಿಟ್ರು ಹಾರವಲ್ಲ ಅಂತ ಮಗ ಅದನ್ನತ್ತ ಹೇಳಿದ್ಯಪ್ಪ. ಇಂಥ ಮಗನ ಕೊಟ್ಟಿ ನನ್ನ ಮಗನಲ್ಲಿ ದೈವ ಅಂಶ ಇತ್ತಂದ್ರ ಹಾಲ ಮತದ ಪಾವನ ಸತ್ಯ ಇತ್ತಂದ್ರ ಹೌದು, ಹಾಲ ಮತದೊಳಗ ಬೆಳೆದು ದೇವರಾಗಿ ಮೆರಿಬೇಕು. ಹಳ್ಳಿಗೆ ಬಿಳಿಗುಡಿ ಹುಟ್ಟಬೇಕು ಬೀರಪ್ಪ. ಸೂರ್ಯ ಚಂದ್ರರು ತರ ನಿನ್ನ ಕೀರ್ತಿ ಭೂಮಿ ಮ್ಯಾಗ ಇರಬೇಕು ಅಂತ ಆಶೀರ್ವಾದ ಮಾಡಿದ್ರು. ಹೌದು. ತಾಯಿ ಸೂರ್ಯದೇವಿ ಹೌದು. 13 ದಿನಕ್ಕೆ ಕಂದ ಅಗಲಿ ಹೋಗಿದ್ದ. ತಾಯಿ ಸೂರ್ಯದೇವಿ ಭರಮದೇವರು ಹುಟ್ಟಿ ಹಣದ 13 ದಿನಕ್ಕೆ ಬೀರಪ್ಪ ಅಗಲಿಯಾನ. ತಾಯಿ ತಂದೆ ಮನಕ್ಕೆ ದುಃಖ ಆಗ್ಯದ. ಹೋಗಿ ತಾಯಿ ತಂದೆಗೆ ಬೀರಪ್ಪ ಕೂಡ್ಲಿ ಅನ್ನುವಂತ ಒಂದೇ ಒಂದು ಉದ್ದೇಶದಿಂದ ಮಾಯಾದೇವಿ ಜಗಳ ಮಾಡಿ ಬೀರಪ್ಪ ಹಸ್ತು ಹುಟ್ಟಾಳೆ. ಪುಣ್ಯಾತ್ಮ ಮರಿ, ಇದರ ಉತ್ತರ ಇಷ್ಟೇ ಅದ. ಇದು ನೀವು ಕೇಳಿದಂತ ಪ್ರಶ್ನೆ ಉತ್ತರ. ಹೌದು. ಇನ್ನು ದೈವದಲ್ಲಿ ನಂದೊಂದು ವಿನಂತಿ ಅದ. ಏನ್ರಿಪ್ಪ ಅದು? ಉತ್ತನಾಯ ಸಂಘದೊಳಗ ಮಾತಾಡುವಂತ ಮಾಸ್ತರ್ ಅವರು ಒಂದು ಕೇಳ್ಯಾರ. ಮಾಸ್ತರ, ಬೀರಪ್ಪನ ಜಾತ್ರೆ ನಡೆದದ. ನೀನು ಒಂದು ಬೀರಪ್ಪಂದ ಏನ್ರಿ ಕೇಳ ತಿಳ್ಕೊಂಡು ಎಲ್ಲ ನನ್ನ ತಾಯಿ ತಂದೆ ಒಳಗ ಟಾಳಿ ಹೊಡೆದ್ರೆ ಒಂದೇ ಕೇಳ್ತೀನಿ ನಾನು ಬೀರಪ್ಪಂದು. ಕೇಳ ಹೊಡೆದ್ರೆ ಟಾಳಿ ಮೈಬೂಣ್ಣ ಏನು ಕೇಳೋದು ಬೀರ ದೇವ್ರದು? ಏನ್ರಿಪ್ಪ ಅದು? ಏನೋ ಲಾಯವನ ಬಗ್ಗೆ ಮಾತಾಡ್ದಂಗ ಐತ ಅವ್ರು. ಹೌದು. ಕೇಳಿರೇನ್ ಯಾರ್ರಿ? ಲಾಯವನ ಬಗ್ಗೆ ಮಾತಾಡಿದ್ರೆ ಪುಣ್ಯಾತ್ಮರಿ. ನಮ್ಮ ನಬಿ ಅನ್ನವ್ರೇನ ಗೌಡ್ರು ಮಾತಾಡ್ಯಾರ. ಹೌದು. ಏನು ಕೇಳೋದು ಅವ್ರಿಗೆ? ಏನ್ರಿಪ್ಪ ಅದು? ಮಾಲಿಂಗರಾಯನ ಭಕ್ತಿ ನೋಡಕ್ ಬಂದಳು ಯಾರು? ಲಾಯವ. ಶಿವನ ಮಗಳು ಲಾಯವ. ಹೌದು. ಮಾಳಪ್ಪನ ಭಕ್ತಿ ನೋಡ್ಲಕ್ ಬಂದಾಗ ಮಾಯಕೋರ ಮಾಳಪ್ಪ ಏನ್ ಹೇಳ್ತಾನ? ಮನಿಗೇಲಿ ಮಾಳಪ್ಪ ಮಾಯದಾಟ ಹುಡಿ ಲಾಯವನ ಮೂಗುತ್ತಿ ಮಾಯಿ ಮಾಡ್ದ. ಹುಡುಕಾಡ್ಲಕತ್ತಳು, ಮೂಗುತ್ತಿ ಸಿಗಲಿಲ್ಲ. ಮಾಲಿಂಗರಾಯ ನಕ್ಕ ತಾಯಿ ಯಾಕ ದುಃಖ ಮಾಡಿ ಹುಡುಕಾಡ್ತೇವ? ನಿನ್ನ ಮೂಗುತ್ತಿ ನಿನ್ನ ಸರಗನಾಗೆ ಅದ ಅಂತ ಹೇಳ್ದ ಮಾಳಪ್ಪ. ಹೌದು. ಹೇಳಿದಾಗ ಯಪ್ಪ ನಾ ಹೊಳ್ಳಿ ಕೈಲಾಸಕ್ಕೆ ಹೋಗಲ್ಲ, ನನಗೆ ಇಲ್ಲೇ ಎಲ್ರೇ ಜಾಗ ಕೊಡು ಅಂದಾಗ ಮಾಳಪ್ಪ ಹೇಳ್ತಾನ. ಏನತ್ತಾನ? ನನ್ನ ಶಿವನೇ ಸಿಡಿಯಾನ ಸಿದ್ದನ ಹಿಂದ ಈ ಜಾಗದಾಗ ನೀವು ವಸ್ತಿ ಮಾಡತ್ ಆಶೀರ್ವಾದ ಮಾಡ್ಯಾನ. ಇನ್ನಾದ್ರೂ ಸಿರಾಡೋಳದೊಳಗ ಬೀರಣ್ಣ ದೇವ್ರ ಗುಡಿ ಹಿಂದ ಲಾಯವನ ಗುಡಿ ಐತಿ, ನೋಡ್ಲಕ್ ಹೋದ್ರೆ ಸಿಗುತ್ತದ. ಇಲ್ಲಿ ನಿಮಗೆ ಕೇಳೋದ ಏನು? ಮಾಲಿಂಗರಾಯ ಲಾಯವನ ಮೂಗುತ್ತಿ ಹೆಂಗ ಮಾಯಿ ಮಾಡ್ಯಾನ? ಹೌದು. ಶ್ರೀ ಗುರು ಬೀರದೇವರ ಒಬ್ಬಕ್ಕಿ ದೇವಿ ಮೂಗಿನೊಳಗಿರುವಂತ ಮೂಗುತ್ತಿ ನುಂಗ್ಯಾನ. ಮೂಗುತ್ತಿ ನುಂಗ್ಯಾನ. ಹೌದು. ಅದು ಹಳ್ಳಿ ಬೀರಪ್ಪನ ಹೊಟ್ಟಿ ಒಳಗಿರುವಂತ ಮೂಗುತ್ತಿ ಒಬ್ರು ತಗೊಂಡ್ ಒಯ್ದು ದೇವಿಗೆ ಕೊಟ್ಟಾರ. ಹೌದು. ಇಲ್ಲಿ ಮಾಳಪ್ಪನ ಭಕ್ತಿ ನೋಡಕ್ ಬಂದಿದ್ರು, ಮಾಳಿಂಗರಾಯ ಮಾಯಿ ಮಾಡಿದ್ದ. ಬೀರದೇವರು ದೇವಿ ಮೂಗುತ್ತಿ ನುಂಗಬೇಕಾಗಿತ್ತಂದ್ರ ಹೌದು ಅಂತ ಕಾರಣ ಹಿಂದೆ ಏನಿತ್ತು? ಯಾವ ದೇವಿ ಮೂಗುತ್ತಿ ನುಂಗದ ಹೌದು ಅನ್ನುವಂಥದ್ದು ಒಂದೇ ಒಂದು ಮಾತು ಕೇಳಿ ಬಹಳ ಮಾತು ಮಾತಾಡ್ಲಾರ್ದೇನೆ ಯಥಾ ಪ್ರಕಾರ ಒಂದು ಚಾಲ್ ಹಾಡಿ ಉಭಯ ಕಲಾವಂತರಿಗೆ ಚಾನ್ಸ್ ಹೋಗ್ತವ. ಯಾವ ನನ್ನ